ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಪಬ್ಲಿಕ್ ನಲ್ಲಿ ಚರ್ಚೆ ಮಾಡುವಾಗ, ಮಾತನಾಡುವಾಗ ನಾವು ಹೇಳುವ ವಿಷಯ ಎಷ್ಟು ಮುಖ್ಯವೋ ನಾವು ಹೇಳುವ ರೀತಿ ಕೂಡ ಅಷ್ಟೇ ಮುಖ್ಯ. ನಮ್ಮ ಮಾತಿನಲ್ಲಿ ಗೌರವವು, ಮರ್ಯಾದೆಯು, ಆದರೆ ತಿಳುವಳಿಕೆಯು, ಇಂಟೆಲಿಜೆಂಟ್ ಅಂಡ್ ಸ್ಮಾರ್ಟ್ನೆಸ್ ಮಸ್ಟ್ ಬಿ ದೇರ್ ವೆನ್ ಯು ಕಮ್ಯುನಿಕೇಟ್. ವಿಷಯ ಎಷ್ಟು ಮುಖ್ಯವೋ ಕಮ್ಯುನಿಕೇಶನ್ ಅಷ್ಟೇ ಮುಖ್ಯ. ಎರಡನೇದಾಗಿ ಯಾವತ್ತಾದರೂ ಸರಿ ಈ ಪಬ್ಲಿಕ್ ಡಿಸ್ಕಷನ್ ನಲ್ಲಿ ಅಪೋಸಿಷನ್ ಅಲ್ಲಿ ಇರುವವರು ಅಷ್ಟೇ ತಿಳುವಳಿಕೆ ಪಡೆದವರು ಎಂಬ ಆ ನಂಬಿಕೆ ನಮಗಿರಬೇಕು, ಗೌರವ ನಮಗೆ ಇರಬೇಕು. ನೀವು ಹಿರಿಯವರಾಗಿ ಇಂಥ ಒಂದು ವಿಷಯದಲ್ಲಿ ಪಾರ್ಲಿಮೆಂಟ್ ನಲ್ಲಿಯೋ ಅಥವಾ ನಮ್ಮ ಅಸೆಂಬ್ಲಿಯಲ್ಲಿಯೋ ಕೂಡುವಾಗ ಒಂದು ವಿಷಯ ನಿಮ್ಮ ಮನಸ್ಸಿನಲ್ಲಿ ಇರಬೇಕು. ನೀವು ಮಾತನಾಡುವ ವಿಷಯ ಜನರಿಗೆ ಒಳ್ಳೆಯದು ಮಾಡುತ್ತದೆ ಎಂಬ ವಿಶ್ವಾಸ ನಿಮಗಿರ್ಬೇಕು, ನಂಬಿಕೆ ಇರಬೇಕು. ಅದು ಇದ್ದರೆ ನೀವು ಮಾಡುವ ಕಾರ್ಯಗಳು, ನೀವು ಮಾತನಾಡುವ ಮಾತು ಯಾವತ್ತೂ ಪ್ರಯೋಜನಕರವಾಗ್ತದೆ. ಸೊ ಚರ್ಚೆ ಯಾವಾಗ ಯಾವುದೇ ಒಂದು ಕನ್ಫ್ಯೂಷನ್ ಬರಬೇಕು, ಅದನ್ನ ಒಂದು ಶಾಸನ ಆಯ್ತು ಇನ್ನೊಂದು ಯಾವುದೇ ಮಾಡ್ಬೇಕು ಅಂತಂದ್ರೆ ಚರ್ಚೆ ಆದ್ರೇನೆ ಅದಕ್ಕೆ ಒಂದು ಒಳ್ಳೆಯ ಮಹತ್ವ ಸಿಗತ್ತೆ. ಇರ್ಲಿಲ್ಲ ಅಂದ್ರೆ ಏನಾಗುತ್ತೆ, ನಾನ್ ಏನ್ ಮಾಡಿದನೋ ಡಿಕ್ಟೇಟರ್ಶಿಪ್ ಆಗುತ್ತೆ. ನಾನ್ ಏನ್ ಮಾಡಿದೇನೋ ಅದೇ ನೀವು ಒಪ್ಪಿಳ್ರಿ ಅಂತಂದ್ರೆ ಅದು ಯಾವತ್ತೂ ಒಳ್ಳೆಯದಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಈ ಸಂಸತ್ನಲ್ಲಿ ಏನು ಚರ್ಚೆಗಳು ಆಗ್ತಾ ಇರುತ್ತಲ್ವಾ, ಅದನ್ನು ನೀವು ಬಹಳ ಗಂಭೀರವಾಗಿ, ಯಾಕಂದ್ರೆ ನೀವು ಅದಕ್ಕೆ ಸಂಬಂಧಪಟ್ಟ ವಿದ್ಯಾರ್ಥಿಗಳಾಗಿದ್ದೀರಾ. ಸೊ ಬೇರೆಯವರು ಸುಮ್ಮನೆ ಏನೋ ಬಿಡು ಅಲ್ಲೇನೋ ಜೋರಾಗಿ ಮಾತಾಡ್ತಾರೆ, ಏನೇನೋ ಮಾತಾಡ್ತಾರೆ ಅನ್ಬೋದು. ಆದ್ರೆ ನೀವು ಅವತಾರಲ್ಲ, ನೀವು ಪ್ರತಿಯೊಂದನ್ನು ಗಮನಿಸಬೇಕು. ಇದು ಇಟ್ಸ್ ಎ ಮಾಕ್ ಪಾರ್ಲಿಮೆಂಟ್ ಟೈಮ್. ಅಲ್ಲಿ ಏನಾಗುತ್ತೋ ಅದೇ ತರನೇ ಅದೇ ಒಂದು ಸ್ಥಾನಗಳಿಗೆನೆ ನಿಮಗೂ ಕೊಟ್ಟಿರ್ತಾರೆ. ಆ ರೀತಿನೇ ನೀವು ಇಲ್ಲಿ ಬಿಹೇವ್ ಮಾಡ್ಬೇಕಾಗತ್ತೆ. ಸೊ ನೀವು ಪರ್ಸನಲ್ ಆಗಿಲ್ಲ, ನಾನು ಪ್ರಧಾನಮಂತ್ರಿ ಆದ್ರೆ, ನಾನು ವಿರೋಧ ಪಕ್ಷದ ನಾಯಕನಾದ್ರೆ, ನಾನು ಇಂಥ ಮಂತ್ರಿಗಳಾದ್ರೆ ಹೇಗೆ ನಾನು ವರ್ತಿಸಬೇಕು, ಯಾಕೆ ವಿಷಯಗಳನ್ನ ನಾವು ಇಲ್ಲಿ ಏನಾಗುತ್ತೆ ಅಂದ್ರೆ ನಾನೇನು ಡಿಸಿಷನ್ ತಗೊಳ್ತೇನೋ, ನಾನೇನು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೇನೋ ಅದಕ್ಕೆ ಕನ್ವಿನ್ಸ್ ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿ ಇರ್ಬೇಕು. ಕೇಳ್ಕೊಂಡು ಸದಾ ಆ ಚಿಂತನೆಯಲ್ಲಿನೇ ಎಲ್ಲಾ ಹೋರಾಡ್ಬೇಕಾಗುತ್ತೆ. ನಾಯಕರಾಯ್ತು ಅಂದ್ರೆ ಬರೀ ಚರ್ಚೆ ಮಾಡಿದ್ರೆ ಬರೀ ನಾಯಕರಾಗಲ್ಲ, ಅದಕ್ಕೆ ಹೋರಾಟದ ಹಾದಿನೂ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ತಾವೆಲ್ಲ ವಿಷಯಗಳನ್ನ ಚೆನ್ನಾಗಿ ತಿಳಿದುಕೊಂಡು ಅದನ್ನ ಚರ್ಚೆ ಮಾಡಿ ಇಂದಿನ ಕಾರ್ಯಕ್ರಮಗಳನ್ನು ಪ್ರಶ್ನೋತ್ತರ ವೇಳೆಯಿಂದ ಪ್ರಾರಂಭಿಸುತ್ತೇವೆ. ಮಾನ್ಯ ಸಂಸದರಾದ ಶ್ರುತಿ ಅವರು ಮಂತ್ರಿಗಳಿಗೆ ಪ್ರಶ್ನೆಯನ್ನು ಕೇಳಬಹುದು. ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುತ್ತಿರುವ ಕಾರ್ಮಿಕರಿಗೆ ಭದ್ರತೆ ಬಗ್ಗೆ, ಪಿಂಚಣಿ ಬಗ್ಗೆ ಎಲ್ಲಿಯೂ ಪ್ರಸ್ತಾಪವಾಗಿಲ್ಲ. ಗೌರವಾನ್ವಿತ ಸದಸ್ಯರೇ, ಅವರ ಸದನ ಗೌರವವನ್ನು ಕಾಪಾಡಿರಿ. ಅವರ ಭದ್ರತೆ ಜನರಿಗೆ ತಿಳಿಸಲು ಅಗತ್ಯವಿಲ್ಲವೇ? ಇದಕ್ಕೆ ನಮಗೆ ಉತ್ತರ ಬೇಕು ಮಾನ್ಯ ಅಧ್ಯಕ್ಷರೇ. ಅಧ್ಯಕ್ಷರೇ, ವಿರೋಧ ಪಕ್ಷದವರು ಕೇಳಿದ ಉಪ ಪ್ರಶ್ನೆಗೆ ಉತ್ತರಿಸಬಹುದಾ? ಉತ್ತರಿಸಬಹುದು. ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡುವವರಿಗೆ ಅಲ್ರಿ ಅಧ್ಯಕ್ಷರೇ, ನಿಮ್ಮ ನಾಲಿಗೆಯನ್ನು ಸ್ವಲ್ಪ ಹತೋಟಿಯಲ್ಲಿಟ್ಟುಕೊಂಡು ಮಾತನಾಡಿದರೆ ಉತ್ತಮ ಅನಿಸುತ್ತೆ. ನಮ್ಮ ಹತ್ತಿರ ಉತ್ತರವೂ ಇದೆ, ಅದಕ್ಕೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳು ಇವೆ. ಸಂಶಯವಿದ್ದರೆ ನೋಡಿ. ನಿಮ್ಮ ಪ್ರಶ್ನೆ ಹೇಗಿದೆ ಎಂದರೆ, ದೃಷ್ಟಿ ದೋಷ ಇದ್ದವರಿಗೆ ಜಗತ್ತೆಲ್ಲ ಕತ್ತಲೆಯಾಗಿ ಕಂಡಂತೆ. ಹಿಂಗಿದೆ ನಿಮ್ಮ ಪ್ರಶ್ನೆ. ಈ ನಮ್ಮ ಘನ ಕೇಂದ್ರ ಸರ್ಕಾರವು ಏಕೀಕೃತ ಪಿಂಚಣಿ ಯೋಜನೆಯನ್ನು ಜಾರಿಗೆ ತರಲು ಚಿಂತನೆ ನಡೆಸಿದೆ. ಈ ನಮ್ಮ ಸರ್ಕಾರವು ನೌಕರರ ಕಲ್ಯಾಣಕ್ಕಾಗಿ ಮತ್ತು ನೌಕರರ ಹಿತವನ್ನು ಕಾಪಾಡಲು ಬದ್ಧವಾಗಿದೆ ಎಂದು ಹೇಳಲಿಕ್ಕೆ ಇಷ್ಟಪಡುತ್ತೇನೆ ಮಾನ್ಯ ಸಭಾಧ್ಯಕ್ಷರೇ. ನಮ್ಮ ಕೇಂದ್ರ ಸರ್ಕಾರವು ಯೂನಿಫೈಡ್ ಪೆನ್ಷನ್ ಸ್ಕೀಮ್ ಅನ್ನು ಜಾರಿಗೆ ತಂದಿದೆ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.